ಶಿವೋಹಂ ಶ್ರೀಮಾತ್ರೇ ನಮಃ. ಶ್ರೀ ಶ್ರೀ ಶಿವಂ ಗುರುಗಳ ಪಾದಾರವಿಂದಗಳಿಗೂ ಹಾಗೂ ನನ್ನ ಗುರುಕುಲಕ್ಕೂ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಜ್ಞಾನಕುಟೀರ ನೇಚರ್ ಶಾಲೆಯ ಮುಖ್ಯಸ್ಥೆಯಾದ ನಾನು ಇವತ್ತು ನನ್ನ ಈ ಒಂದು ಡೀಟೇಲ್ಸ್ ಹೇಳುವಂತಹ ಒಂದು ವಿಡಿಯೋದಲ್ಲಿ ಒಂದು ಕೊನೆಯ ಭಾಗ, ಒಂದು ಪುಟ್ಟ ಭಾಗ ಅಂಶವೇನೆಂದರೆ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಜೀವನದ ಜವಾಬ್ದಾರಿ ಅನ್ನೋ ಒಂದು ವಿಡಿಯೋನ ಇವಾಗ ಹೇಳ್ತಾ ಇದ್ದೀನಿ. ಇದಕ್ಕೂ ಮುಂಚೆ ನಮ್ಮ ಚಾನಲ್ನ ಖಂಡಿತ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ರೆಗ್ಯುಲರ್ ಅಪ್ಡೇಟ್ಸ್ ನಿಮಗೆ ಬರುತ್ತೆ. ಕಳೆದ ಎಲ್ಲ ವಿಡಿಯೋಗಳಿಂದ ಒಂದು ಕಂಟಿನ್ಯೂಟಿನ ಮಿಸ್ ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಈ ಒಂದು ಟಾಪಿಕ್ನ ಶುರು ಮಾಡ್ತೀವಿ. ನಾವು ಹೇಳಿದ್ವಿ ಬದುಕುವುದನ್ನು ಕಲಿಸೋದು ಹೇಗೆ, ಏಕಾಗ್ರತೆ ಹೇಗೆ, ಆಯುರ್ವೇದ ಹೇಗೆ, ಯೋಗ ಹೇಗೆ, ಫಿಸಿಕಲ್ ಡೆವಲಪ್ಮೆಂಟ್ ಹೇಗೆ, ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಹೇಗೆ, ಇದೆಲ್ಲದೂ ಏನಕ್ಕಾಗಿ ಬೇಕು ನಮಗೆ ಸ್ನೇಹಿತರೆ? ನಾವಿವತ್ತು ಯಾವುದು ಲ್ಯಾಕಿಂಗ್ ಅಂತ ಹೇಳ್ತೀವಿ ಇಂದಿನ ಒಂದು ಸಮಾಜದಲ್ಲಿ, ಮುಖ್ಯ ಪ್ರಾಬ್ಲಮ್ ಏನಂತಂದರೆ ನಾವು ಆ ವ್ಯಕ್ತಿಗಳನ್ನು ಪ್ರೀತಿಸ್ತಾ ಇದ್ದೀವಿ, ವ್ಯಕ್ತಿತ್ವವನ್ನಲ್ಲ, ವಿಚಾರವಂತರನ್ನ ಅಲ್ಲ. ನಾವು ಎಷ್ಟೋ ಒಂದು ಸಂಘ ಸಂಸ್ಥೆಗಳಾಗಲಿ ವಿದ್ಯಾಸಂಸ್ಥೆಗಳಾಗಲಿ ಮೋಟಿವೇಟ್ ಏನು ಮಾಡ್ತಾರೆ, ಭಗವದ್ಗೀತೆ ಶ್ಲೋಕಗಳನ್ನ ನಾವು ಹೇಳ್ಕೊಡ್ತೀವಪ್ಪ, ನಮ್ಮ ಶಾಲೆನಲ್ಲೂ ಹೇಳ್ಕೊಡ್ತೀವಿ. ಅಯ್ಯೋ ನಮ್ಮದು ಗುರುಕುಲ ಅಪ್ಪ, ನಾವು ಪ್ರತಿಯೊಂದು ಮಂತ್ರಗಳನ್ನೆಲ್ಲ ಹೇಳ್ಕೊಡ್ತೀವಿ. ನನಗೆ ಒಂದು ಮಾತು ಅರ್ಥ ಆಗಲ್ಲ, ನಾವು ಭಗವದ್ಗೀತೆಯ ಶ್ಲೋಕಗಳನ್ನು ಕೇವಲ ಪಾರಾಯಣ ಮಾಡಬೇಕಾ ಅಥವಾ ಶ್ಲೋಕದ ಅರ್ಥವನ್ನು ಅಳವಡಿಸ್ಕೋಬೇಕಾ ಅಂತ. ಭಗವದ್ಗೀತೆಯನ್ನು ಬರೆದಿರೋಂತಹ ಶ್ರೀಕೃಷ್ಣ ಪರಮಾತ್ಮನ್ನ ನಾವು ಪೂಜಿಸ್ತೀವಿ, ನೈವೇದ್ಯಗಳನ್ನು ಮಾಡ್ತೀವಿ, ರವೆ ಉಂಡೆ, ಚಕ್ಲಿ, ನಿಪ್ಪಟ್ಟು ಎಲ್ಲ ಕೊಡ್ತೀವಿ. ಅದರ ಅಗತ್ಯ ಕೃಷ್ಣನಿಗಿಲ್ಲ. ಅವನು ಹೇಳಿದ ತತ್ವಗಳನ್ನು, ವಿಚಾರಗಳನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಅದೇ ಗೀತೆಯಲ್ಲಿ ಹೇಳಿರುವಂತೆ ಈ ಒಂದು ದೇಹ ಏನಿದೆ, 24 ಪದಾರ್ಥಗಳಿಂದ ಕೂಡಿರುವಂತಹ ಈ ದೇಹಕ್ಕೆ ಆ ಪರಮಾತ್ಮ ಒಂದು ಉದ್ದೇಶವನ್ನು ಕೊಟ್ಟು ಕಲಿಸಿದ್ದಾನೆ ಸ್ನೇಹಿತರೆ. ಆ ಉದ್ದೇಶವನ್ನು ನಾವು ಪೂರ್ತಿ ಮಾಡಲಿಲ್ಲ ಅಂದರೆ ಇನ್ನೊಂದು ದೇಹ, ಮಗದೊಂದು ದೇಹ ಅಂತ ಈ ರೀತಿ ನಮ್ಮ ಆತ್ಮ ಮೂಡ್ ಮಾಡಬೇಕೇ ಹೊರತು ಆ ಜೀವನದ ಮೌಲ್ಯಗಳನ್ನು, ಉದ್ದೇಶಗಳನ್ನು ನಾವು ಪೂರ್ತಿ ಮಾಡೋದ್ರ ಕಡೆ ಗಮನನೇ ಕೊಡೋದಿಲ್ಲ. ಯಾವುದೇ ತ್ರೇತಾಯುಗದಲ್ಲಿ ಯಾವಾಗ ಶ್ರೀ ಮಹಾವಿಷ್ಣು ಹೇಳಿರ್ತಾನೆ ಮಾತು ಉಳಿಸ್ಕೊಳ್ಳೋದೇ ಎಲ್ಲ ಅಂತ ರಾಮನ ಮೂಲಕ ಹೇಳಿಸಿದಂತಹ ಪರಮಾತ್ಮನೇ ಪುನಃ ದ್ವಾಪರ ಯುಗದಲ್ಲಿ ಬಂದು ಮಾತು ಉಳಿಸ್ಕೊಳ್ಳೋದಕ್ಕಿನ್ನ ಆ ಸಮಯಕ್ಕೆ ಸರಿಯಾಗಿ ಧರ್ಮವನ್ನು ಕಾಪಾಡೋದು ಧರ್ಮ ಅಂತ ಹೇಳ್ಕೊಡ್ತಾನೆ. ಅಪ್ಡೇಟ್ ಆಗ್ತಾ ಇದೆ. ಆ ಅಪ್ಡೇಟ್ನ ಗಮನಿಸಿ, ಇದಕ್ಕೂ ಈ ಯುಗಕ್ಕೂ ಆ ಅಪ್ಡೇಟ್ ಗಮನಿಸಿ. ಹಾಗಾದರೆ ಕಲಿಯುಗದ ಧರ್ಮ ಯಾವುದು? ಸಿಚುವೇಶನ್ಗೆ ತಕ್ಕಂತೆ ನಮ್ಮ ಮಾತು, ನಡವಳಿಕೆ ಹಾಗೂ ನಮ್ಮ ಆಚಾರ ವಿಚಾರ ಹೇಗಿರಬೇಕು? ಶಾಲೆಗಳಲ್ಲಿ ನಾವು ಇದನ್ನಲ್ವಾ ನಾವು ಹೇಳ್ಕೊಡ್ಬೇಕು. ಮಕ್ಕಳ ಜೀವನವನ್ನು ರೂಪಿಸುವಂತಹ ಮುಖ್ಯ ಒಂದು ಅಂಶ ಅಂದರೆ ಶಾಲೆಗಳು ಸ್ನೇಹಿತರೆ. ಅಲ್ಲಿ ನಾವು ಏನು ಕಲಿಸ್ತಾ ಇದ್ದೀವಿ ಇವತ್ತು ಮಕ್ಕಳಿಗೆ? ಬೇಸಿಕ್ ರೆಸ್ಪಾನ್ಸಿಬಿಲಿಟಿ, ಲೈಫ್ ರೆಸ್ಪಾನ್ಸಿಬಿಲಿಟಿ, ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಸ್ವಾರ್ಥ ಬಿಟ್ಟು ನಿಸ್ವಾರ್ಥವಾಗಿ ಬದುಕೋದನ್ನು ನಾವು ಕಲಿಸ್ಬೇಕು. ಇವತ್ತೇ ಒಂದು ಸಂಘ ಸಂಸ್ಥೆಯಲ್ಲಿ ನಾವು ಹೇಳುವಾಗ ಹೇಳಿದರು, ನಾರದ ಮುನಿಗಳೇ ಪುರಂದರದಾಸರ ರೂಪದಲ್ಲಿ ಬಂದಿದ್ದಾರಂತೆ. ಇಂಥ ಅದ್ಭುತವಾದ ಕಥೆಗಳನ್ನು ನಾವು ಮಕ್ಕಳಿಗೆ ಯಾಕೆ ಹೇಳ್ಕೊಡ್ತಾ ಇಲ್ಲ? ಏನು ಹೇಳಿದ್ದಾರೆ ದಾಸರು? ಅವರ ಪದಗಳು, ಗೀತೆಯನ್ನು ಫಾಲೋ ಮಾಡೋದು ಕಡಿಮೆ ಆಗೋಗಿದೆ ಕಲಿಯುಗದಲ್ಲಿ ಅಂತ ಹೇಳಿ ಆ ಗೀತೆಯನ್ನು ಗೀತಾ ರೂಪದಲ್ಲಿ ಅಂದರೆ ಹಾಡುಗಳ ರೂಪದಲ್ಲಿ ದಾಸರು ಕೊಟ್ಟಿದ್ದಾರಂತೆ. ಎಂಥ ಅದ್ಭುತವಾಗಿದೆ, ಎಂತಹ ಕಥೆಗಳಿದೆ ನಮ್ಮ ಪುರಾಣಗಳಲ್ಲಿ, ಇತಿಹಾಸದಲ್ಲಿ, ಸ್ಮೃತಿ ಹಾಗೂ ಶ್ರುತಿ ಟೆಕ್ಸ್ಟ್ನಲ್ಲಿ ಎಂತಹ ಅದ್ಭುತವಾದ ಒಂದು ಫ್ಲೋ ಇದೆ. ಆ ಫ್ಲೋನ ನಾವು ಮಕ್ಕಳಿಗೆ ಯಾಕೆ ಕಲಿಸ್ತಾ ಇಲ್ಲ? ನಮ್ಮ ಇತಿಹಾಸವನ್ನು ತಿಳ್ಕೊಂಡ್ರೆ ನಮ್ಮ ಪ್ರೆಸೆಂಟ್ನ ನಾವೇ ರೂಪಿಸ್ಕೊಳ್ಳೋದು ನಮಗೆ ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ಶಾಲೆಗಳಲ್ಲಿ, ವಿದ್ಯಾಸಂಸ್ಥೆಗಳಲ್ಲಿ ಇಂತಹ ವಿಚಾರಗಳು ಬೆಳೀಲಿ. ವ್ಯಕ್ತಿಯನ್ನು ಪೂಜಿಸೋದಲ್ಲ, ವಿಚಾರಗಳನ್ನು ಪೂಜಿಸೋದು ಬರಲಿ. ವಿಚಾರಕ್ಕೆ ಮಹತ್ವಗಳನ್ನು ಕೊಡಲಿ, ವಿಚಾರವಂತರಾಗಿ ಬದುಕೋದನ್ನು ಕಲಿಸೋಣ ಅಂತ ಹೇಳ್ತಾ ಆ ಒಂದು ನಿಟ್ಟಿನಲ್ಲಿ ನಾನೊಂದು ಪುಟ್ಟ ಹೆಜ್ಜೆ ನೀಡ್ತಾ ಇದ್ದೀನಿ. ಇದಕ್ಕೆ ತಮ್ಮೆಲ್ಲರ ಬೆಂಬಲವನ್ನು ಕೋರುತ್ತಾ ನನ್ನ ಈ ಕೊನೆಯ ಭಾಗದ ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿಡಿಯೋದನ್ನು ಮುಗಿಸ್ತಾ ಇದ್ದೀನಿ. ತಾವೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಅಪ್ಡೇಟ್ಸ್ ತಗೊಳ್ಳಿ ಹಾಗೂ ಇದಕ್ಕೆ ಸಹಕರಿಸಿ ಅಂತ ಹೇಳ್ತಾ ವಂದನೆಗಳು. ಶಿವೋಹಂ.